ಹಲೋ, ಪಂದ್ಯಾಟವನ್ನ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಸಮಯ ಮೀರ್ತಾ ಇದೆ. ಬಹಳಷ್ಟು ಸೀನಿಯರ್ಸ್ ಆಟಗಾರರು, KR ಪುರಂ ಪರಿಸರದ ಸೀನಿಯರ್ಸ್ ಆಟಗಾರರು ಬಹಳಷ್ಟು ಮುಂಚೂಣಿಯಲ್ಲಿ ಈ ಪಂದ್ಯಾಟ ನಡೀತಾ ಇದೆ. ಸಮಯಕ್ಕೆ ಬಹಳಷ್ಟು ಪ್ರಾತಿನಿಧ್ಯ ನವೀನ್ ಅವರು ನೀಡ್ತಾ ಇದ್ದಾರೆ. ಈಚ್ ಅಂಡ್ ಎವರಿ ಮಿನಿಟ್ ಈಸ್ ಪ್ರೀಶಿಯಸ್. ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ಸ್ನ್ಯಾಶ್. ಎರಡು ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕರ ಹಸಿರು ನಿಶಾನೆ ಬರ್ತಾ ಇದೆ. ನಿತಿನ್ ಎಸ್ತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ಏಳು ಓವರ್ಗಳ ಪಂದ್ಯ, 30 ಮಿನಿಟ್ಸ್ ಟೈಮ್. ಗೋಟುಗಳ ಹಿಂದೆ ಡೇವಿಡ್, ಶಿವು ಹಾಗೂ ಪವನ್. ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಕ್ಟರ್ ಟಾಲ್ವಾರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯಶಸ್ವಿ ಪಂದ್ಯಾಟ ಎರಡನೇ ದಿನವನ್ನ ಕಾಡ್ತಾ ಇದೆ. ಎರಡನೇ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಬೆಳಗಿನ ಪಂದ್ಯದಲ್ಲಿ ವಿಭೂಷಣ್ ಸ್ಥಳೀಯ ಹೆಮ್ಮೆಯ ತಂಡ ಒಂದು ಸುಲಭದ ಜಯವನ್ನ ತನ್ನದಾಗಿಸಿಕೊಂಡಿತ್ತು. ಮತ್ತೆ ನಿತಿನ್ 8-10 ಹೆಜ್ಜೆಯಿಂದ ಓಡಿ ಬರುವಂತಹ ನೀಳ ಕಾಯ್ದೋದ್ದನೇ ವ್ಯಕ್ತಿ ಲಾಂಗ್ ರನ್ ಅಪ್ ನಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಮುಂದೆ ಆಡ್ತಾ ಪಾಯಿಂಟ್ ಬಗ್ಗೆ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ 2 ವಿದೌಟ್ ಲಾಸ್. ದ ಫಾಸ್ಟ್ ಓವರ್ ಇನ್ ಪ್ರೋಗ್ರೆಸ್, 7 overs ಮ್ಯಾಚ್. ಗೋಟುಗಳ ಹಿಂದೆ ಡೇವಿಡ್, ಅರಸೀಕೆರೆ ಮತ್ತೋರ್ವ ಅನುಭವಿ ಆಟಗಾರ. ಪವರ್ ಶಾಟ್ ವಿಭಾಗದಲ್ಲಿ ಮೌಸೇನ್, ಸಿಲಿ ಮಿಡಫ್ ವಿಭಾಗದಲ್ಲಿ ಮಾರ್ಕ್ ಮಹೇಶ್, ಸಚಿನ್ ಮಹಾದೇವ ಸಿಲಿ ಮಿಡಾಫ್ ವಿಭಾಗದಲ್ಲಿ. ಇತರ ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಕ್ಲೀನ್ ಬೌಲ್ಡ್. ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಶಿವು. ಬ್ಯಾಕ್ ಟು ದ ಪ್ಯಾವಿಲಿಯನ್. ರಂಗ ಇಲ್ವೇಂತಯ್ಯ ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನದಲ್ಲಿ ಹುದ್ದರಿಯನ್ನ ಕೈ ಚೆಲ್ತಾ ಇದ್ದಾರೆ. ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ರಂಗ ಇಲ್ವೇಂತಯ್ಯ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ ಪಾರ್ಥ. ಹೆಸರಘಟ್ಟ ಮೂಲದ ಆಟಗಾರ ಪಾರ್ಥ, ಅನುಭವಿ ಆಟಗಾರ, ಆಲ್ರೌಂಡರ್ ಪಾರ್ಥ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ತೇಜ ಹಾಗೂ ಮೋಹನ್ ಅವರ ಸಾರಥ್ಯದಲ್ಲಿ ರಂಗ ಇಲ್ವೇಂತಯ್ಯ ಪಂದ್ಯಾಟವನ್ನು ಆಡ್ತಾ ಇದೆ. KC11 KC ಮೆಮೋರಿಯಲ್ ಕಪ್ 2021 ಸಾಗ್ತಾ ಇದೆ. 2 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರ್ವ, ಕ್ರಿಕೆಟ್ ಹಂಗಾಮ KR ಪುರಂ ITI ಅಂಕಣದಲ್ಲಿ ಸಾಗ್ತಾ ಇದೆ. ಒಂದೆಡೆಯಲ್ಲಿ ಆಗಲಿದೆ ಮಹನೀಯರ ನೆನಪಿಗೋಸ್ಕರ ಈ ಪಂದ್ಯಾಟವನ್ನ ಕಾಣ್ತಾ ಇದ್ರೆ, ಮೂವರು ಕ್ರೀಡಾ ಪಟುಗಳು, ಕ್ರೀಡಾ ಪ್ರೋತ್ಸಾಹಕರನ್ನು ನೆನಪಿಗೋಸ್ಕರ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ರೆ, ಇನ್ನೊಂದೆಡೆಯಲ್ಲಿ ಕರ್ನಾಟಕ ರತ್ನ ಅಪ್ಪು ಅವರ ಭಾವಚಿತ್ರಗಳು ಅಂಕಣ ಹೊರಭಾಗವನ್ನು ಕಂಡುಕೊಳ್ತಾ ಇದೆ.
ಸುಲಭದ ರನ್ಔಟ್. ಅರಸೀಕೆರೆ ಡೇವಿಡ್ ಥ್ರೋ ಮಾಡ್ತಾ ಇದ್ದಾರೆ. ಅರಸೀಕೆರೆ ಟು KR ಪುರಂ ನಾನ್ ಸ್ಟಾಪ್. ಆದ್ರೆ ಶೂಟ್ ಮಾತ್ರ ಮಿಸ್ ಆಗ್ತಾ ಇದೆ. ಡೇವಿಡ್ ಪಾರ್ಥನಿಗೆ ಮೊದಲ ಜೀವದಾನ ಬೀಸ್ತಾ ಇದೆ ಅನುಭವಿ ಆಟಗಾರ ಪಾರ್ಥ. ಮಧ್ಯಮ ಪಾಂಡವ ಪಾರ್ಥ. ಮತ್ತೆ ನಿತಿನ್ 10-12 ಹೆಜ್ಜೆಯಿಂದ ಓಡಿ ಬಂದು ಅಂತ ಎಸೆತಗಾರ. ಮಧ್ಯೆ ಎಸ್ ಅಂತ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ. ಮತ್ತೊಂದು ರನ್ಔಟ್ ಮಾಡುವಂತ ಅವಕಾಶ ಇತ್ತು. ಅವಕಾಶ ಕೈ ಚೆಲ್ತಾ ಇದ್ದಾರೆ ಪದೇ ಪದೇ JK. ಜೈ ಕರ್ನಾಟಕ 63 ವರ್ಷಗಳ ಇತಿಹಾಸದ ಸಂಸ್ಥೆ. ಡಿ ಗಣೇಶ್, ಡೇವಿಡ್ ಜಾನ್ಸನ್ ಈ ರೀತಿಯ ಅನುಭವಿ ಅಂತಾರಾಷ್ಟ್ರೀಯ ಆಟಗಾರರ ಕೊಟ್ಟಂತಹ JK. ಜೈ ಕರ್ನಾಟಕ 300ಕ್ಕೂ ಮಿಕ್ಕಿದ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ ಹೆಮ್ಮೆಯ ಸಂಸ್ಥೆ ಬಹುಶಃ ಬೆಂಗಳೂರು ಹಿರಿಯ ಒಂದು ತಂಡ ಜೈ ಕರ್ನಾಟಕ ಈಗ 3ನೇ ತಲೆಮಾರಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತಂಡ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮೊಯ್ಸಿನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪಾರ್ಥ ಈಗ ಹುದ್ದಾರನ ಕೈ ಒಪ್ಪಿಸ್ತಾ ಈ ಮುಂಚೆ ಸುಲಭದ ರನ್ಔಟ್ ಕೈ ಚೆಲ್ಲಿದ್ರು. ಅರಸೀಕೆರೆ ಡೇವಿಡ್ ಸ್ವಲ್ಪ ನಿಟ್ಟುಸಿದರಿ ಕೂಡ ನೆಲಕ್ಕೆ ಉರುಳುತ್ತಾ ಇದೆ. 2-2 ಆರಂಭಿಕ ಆಘಾತದ ನಡುವೆ ರಂಗ 11. ಅಂಕಣ ಒಳಭಾಗದ ಹೊಸ ದಾಳಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ ರವಿ. ಮುಂದಿನ ಪಂದ್ಯ ಮತ್ತೊಂದು ಬಲಿಷ್ಠ ತಂಡಗಳ ಎರಡು ನಡುವಿನ ಹೋರಾಟ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರಾಜ್ಯದ ಪ್ರಸಿದ್ಧಿಯ ತಂಡ ನ್ಯಾಶ್ ಬೆಂಗಳೂರು ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು ಆ ಒಂದು ತಂಡವನ್ನು ಎದುರಿಸಲಿಕ್ಕಿದೆ. ಏಳು ಓವರ್ಗಳು 30 ನಿಮಿಷ ಟೈಮ್. ಸಮಯದ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಿಲ್ಲ ಆರ್ಗನೈಸರ್ಸ್ಗಳು. ಹಿರಿಯ ಆಟಗಾರರು ಬಹುಶಃ ಲೆದರ್ ಬಾಲ್ ಪಂದ್ಯಾಟದಲ್ಲಿ 1 ಓವರ್ಗೆ 4 ನಿಮಿಷ. ಆದ್ರೆ ಬಹುಶಃ ಟೆನ್ನಿಸ್ ಬಾಲ್ ನಲ್ಲಿ ಈಗ ಇತ್ತೀಚಿನ ದಿನಗಳ ಒಂದು ಆಟಗಾರಿಕೆ ಅಲ್ಲಿ ವಿಳಂಬತೆ ಆ ನಿಟ್ಟಿನಲ್ಲಿ ಬಹುಶಃ 5ರಿಂದ 6 ನಿಮಿಷ ತಗೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಅದು ಕ್ರಿಕೆಟ್ಗೆ ಮಾರಕ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ದರ್ಶನ್ ಮತ್ತೋರ್ವ ಯುವ ಎಸೆತಗಾರರನ್ನ ಕಂಡುಕೊಳ್ತಾ ಇದೆ. ಗೋಟಗಳ ಹಿಂದೆ ವಿನೋ. ಪಾಯಿಂಟ್ ಭಾಗದಲ್ಲಿ ಶಂಕಿ ಬಹಳಷ್ಟು ಉತ್ತಮ ಎಸೆತ. ಒಂದು ಓಟದ ಸೇರ್ಪಡೆ, ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಜೈ ಕರ್ನಾಟಕ ಮತ್ತವರ ಹಿರಿಯ ಅನುಭವಿ ಆಟಗಾರ ಶಂಕಿ ಪಾಯಿಂಟ್ ಭಾಗದಲ್ಲಿ ಆರಂಭಿಕ ದಿನಗಳಲ್ಲಿ ಚಮಕ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂತಹ ಆಟಗಾರ. ತದನಂತರ JK, ತದನಂತರ ನ್ಯಾಶ್, ಮತ್ತೆ ಈಗ JK ಪಾಳ್ಯದಲ್ಲಿ ಶಂಕರ ಇದ್ರೆ ಇತ್ತ ಶಾರ್ಟ್ ಕವರ್ ವಿಭಾಗದಲ್ಲಿ ದೃಢ ನಿಲ್ಲಿನ ವ್ಯಕ್ತಿ, ವೇಟೇಜ್ ಮ್ಯಾನ್, ತೂಕದ ಮನುಷ್ಯ ಉತ್ತಪ್ಪ. ಇತ್ತೀಚೆಗೆ ದಾವಣಗೆರೆಯಲ್ಲಿ ಕೊನೆಯ ಹಂತದಲ್ಲಿ ಒಂದು ಸಿಕ್ಸರ್ ದಾಖಲಿಸಿ ಫ್ರೆಂಡ್ಸ್ ವಿರುದ್ಧ ಉತ್ತಪ್ಪ ಸ್ವಲ್ಪ ಮಟ್ಟಿಗೆ ಮಿಂಚುತ್ತಾ ಇದ್ದಾರೆ. ಬಹುಶಃ ನಿನ್ನೆ ದಿನದಲ್ಲಿ ಈ ಒಂದು ಗ್ರೌಂಡ್ ಅನ್ನ ಕೂಡ ನೋಡ್ಲಿಕ್ಕೆ ಆಗಮಿಸಿದ್ರು ಅವರು ಕೂಡ ಉತ್ತಪ್ಪ. ಮತ್ತೊಂದು ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ರವಿ ಬ್ಯಾಕ್ ಟು ದ ಪೆವಿಲಿಯನ್. 3ನೇ ಹುದ್ದರನ್ನು ಕಳ್ಕೊಳ್ತಾ ಇದೆ ರಂಗ 11 ಭಯ. ಆರಂಭಿಕ ಆಘಾತದ ನಡುವೆಯೂ ಕೂಡ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ ವಿಜಿ.
ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ನ್ಯಾಶ್ ಜಾಲಿ. ಸುಡು ಬಿಸಿಲಲ್ಲೂ ಕೂಡ ಪ್ರೇಕ್ಷಕರ ಆಟವನ್ನ ನೋಡ್ತಾ ಇದ್ದಾರೆ ತಂಡದ 12ನೇ ಆಟಗಾರ ಹಾಗೂ ಆ ಒಂದು ತಂಡದ ಮತ್ತವರ ಪ್ರೋತ್ಸಾಹಕ ಅಜಯ್ ಅಶ್ವಥ್ ಕುಮಾರ್. ಬಹಳ ಸುತ್ತಮರ್ತೆಯ ಸತ ಸ್ವಲ್ಪ ಮಟ್ಟಿಗೆ ತಿರುವನ್ನ ಪಡೀತಾ ಇದೆ, ಓಟಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದೆಡೆಯಲ್ಲಿ ಪವನ್ ಸತತ ಚುಕ್ಕೆ ಎಸೆತಗಳನ್ನು ಕಾಣ್ತಾ ಇದೆ. ಜೈ ಕರ್ನಾಟಕದ ಎಸೆತಗಾರರಲ್ಲಿ ಯಶಸ್ಸಿನ ದಿಟ್ಟ ಹೆಜ್ಜೆ ನೀಡ್ತಾ ಇದ್ದಾರೆ. ಕ್ರಿಕೆಟ್ ಅದೃಷ್ಟದ ಆಟ, ಯಾವ ಹಂತದಲ್ಲಿ ಕೂಡ ಪಂದ್ಯ ತಿರುಗಳು ಎಲ್ಲ ಅವಕಾಶಗಳು ಕೂಡ ಇದೆ. ಮತ್ತೆ ದರ್ಶನ್ ಈ ಬಾರಿಯ ಸಂತೆ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಡೀಪ್ ಮಿಡ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಓವರ್ನ ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ ಕಂಪ್ಲೀಟ್ ಓವರ್ ನಂಬರ್ 2, ಸ್ಕೋರ್ 5-3. ಈ ಒಂದು ಪಂದ್ಯಾಟದ ನೇರ ಚಿತ್ರೀಕರಣವನ್ನು ಕಾಣ್ಕೊಳ್ತಾ ಇದೆ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದೇವ ಅವರ ಮಾಲಕತ್ವ ಎಂ ಸ್ಪೋರ್ಟ್ಸ್ ಅತಿ ಯಶಸ್ವಿ ಪಂದ್ಯಾಟವನ್ನ ಸೆರೆ ಹಿಡಿತಾ ಇದೆ. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ನ್ಯಾಶ್ ಜಾಲಿ. ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ನ್ಯಾಶ್ ಜಾಲಿ. ನ್ಯಾಶ್ ಜಾಲಿಗೆ ಬಹಳಷ್ಟು ಫ್ರೀ ಟಿಪ್ಸ್ ಅನ್ನು ಈಗಾಗಲೇ ನೀಡಿದ್ದಾರೆ ಸಂತೋಷ್ ಠಾಕೂರ್ ಅಫೆಕ್ಸ್ಗೆ. ಮುಖ್ಯವಾಗಿ ಬಹಳಷ್ಟು ಅನುಭವಿ ಆಟಗಾರ, ಈ ಪರಿಸರದ ಅನುಭವಿ ಆಟಗಾರ, ಬಹಳಷ್ಟು ಲೆದರ್ ಬಾಲ್ ಪಂದ್ಯಾಟದಲ್ಲಿ ಆಡಿದ ಅನುಭವಿ ಆಟಗಾರ. ಇಲ್ಲಿ ಶಾರ್ಟ್ ಪಿಚ್ ಕೂಡ ಆಡ್ತಾರೆ, ಈಗ ಪಂದ್ಯಾಟನ್ನು ವೀಕ್ಷಣೆ ಮಾಡ್ತಾರೆ. ಕೆಲವೊಂದು ತಂಡಕ್ಕೆ ಫ್ರೀ ಟಿಪ್ಸ್ ಅನ್ನು ಕೂಡ ನೀಡ್ತಾರೆ ಸಂತೋಷ್ ಠಾಕೂರ್. ಉತ್ತಮತೆ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಪವನ್ ಕಂಡುಕೊಂಡ್ರು. ಪವನ್ ಖಾತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತರದ ಮೊತ್ತ 6-3. ರಂಗ ಸ್ವಲ್ಪ ಮಟ್ಟಿಗೆ ಸಂಕಷ್ಟವನ್ನು ಕಂಡುಕೊಳ್ತಾ ಇದೆ. ರಂಗ ಇಲ್ವೆಂದಯ್ಯ ಮತ್ತೆ ಸಚಿನ್ ಎಸೆಗಾರಿಕೆ ಭಾಗದಲ್ಲಿ ಎಂ ಸ್ಪೋರ್ಟ್ಸ್ ನ ಮಾಲಕರು ಕೂಡ ಜೈ ಕರ್ನಾಟಕ ಪ್ರಮುಖ ಆಲ್ರೌಂಡರ್ ಸವ್ಯಸಾಚಿ ಸಚಿನ್ ಮಹಾದೇವ, ಅರಸೀಕೆರೆ ಮೂಲದ ಮತ್ತೋರ್ವ ಅನುಭವಿ ಆಟಗಾರ. ಮತ್ತೆ ಸಚಿನ್ ಅವರ ಸಾರಥ್ಯದ ಎಂ ಸ್ಪೋರ್ಟ್ಸ್ ಇತ್ತೀಚೆಗಷ್ಟೇ 80,000 ಸಬ್ಸ್ಕ್ರೈಬರ್ ಅನ್ನು ಕಂಡುಕೊಂಡ ಕರ್ನಾಟಕ ರಾಜ್ಯದ ಮೊದಲ ಕ್ರೀಡಾ ಸಂಸ್ಥೆಯಾಗಿ ಹೊರಹೊಮ್ಮುತ್ತಾ ಇದೆ ಎಂ ಸ್ಪೋರ್ಟ್ಸ್. ಮತ್ತೆ ಸಿಲಿಮಿಡ್ 5 ಭಾಗದಲ್ಲಿ ಡೇವಿಡ್ ಚಿತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಸಚಿನ್ ಪವನ್ಗೆ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಪಾಯಿಂಟ್ ಭಾಗದಲ್ಲಿ ತಳ್ಳಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆ ಸ್ವಲ್ಪ ಎಡವಟ್ಟನ್ನ ಕಂಡುಕೊಳ್ತಾ ಇದೆ. ಬಹುಶಃ ಐಟಿ ಅಂಕಣ ಹುಲ್ಲು ಹಾಗೂ ಮರಳು ಮಿಶ್ರಿತ ಅಂಕಣ ಬಹುಶಃ ಅದು ಅಲ್ಲಿ ಸ್ವಲ್ಪ ಉತ್ತಪ್ಪ ಅವರಿಗೆ ಸ್ವಲ್ಪ ಸಮಸ್ಯೆ ತಂದು ಕೊಡ್ತದಂತ ಕಾಣ್ತಾ ಇದೆ. ಮತ್ತೆ ಸಚಿನ್ ಈ ಬಾರಿ ಎಸೆತ ಚೆಂಡು ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ವಿನೋದ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬಾಲ್ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯನ್ನು ವಿನೋದ್ ಮಾಡ್ತಾ ಇದ್ದಾನೆ.
ತಡೆದ ಮೊತ್ತ 11. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಚೆಂಡನ್ನು ಎಸೀತಾ ಇದ್ದಾರೆ ಸಚಿನ್. ಅದಕ್ಕೆ ಸರಿಯಾದಂತಹ ಒಂದು ದಂಡನೆ ಕೂಡ ಪವನ್ ಇಂದ ಬರ್ತಾ ಇದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ. ಕೀಪರ್ ಶಾರ್ಟ್ ಮ್ಯಾನ್ ಪಾಯಿಂಟ್ ಡೀಪ್ ಕವರ್ ಸಿಲಿ ಮಿಡ್ ಆಫ್ ಲಾಂಗ್ ಆನ್ ಮಿಡ್ ವಿಕೆಟ್ ಹಾಗೂ ಡೀಪ್ ಸ್ಕ್ವೇರ್ ಲೆಗ್. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಯುಹಾನ್ ಬಲಿತ್ಕೊಳ್ತಾ ಇದೆ. ಓವರ್ ನ ಮುಕ್ತಾಯದ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಟ್ ಓವರ್ 3 ಸ್ಕೋರ್ 11 ಫಾರ್ 3. 3 ಓವರ್ಗಳ ಮುಕ್ತಾಯಕ್ಕೆ 11ಕ್ಕೆ 3. 7 ಓವರ್ಗಳ ಪಂದ್ಯ. ಇನ್ನು 4 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಅದೆಷ್ಟು ಓಟಗಳ ರಂಗಾಯಲವನ್ನು ಪಡಿತಾರಂತ ಕಾದು ನೋಡಬೇಕಾಗಿದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ನಿತಿನ್. ಬಹುಶಃ ಏಕಮಾತ್ರ ತಂಡ, ಬಹುಶಃ ಕೀಪರ್ ಗಳನ್ನ ಬಹಳಷ್ಟು ಬದಲಾವಣೆ ಮಾಡುವಂತಹ ತಂಡ ಇದ್ರೆ ಜೈ ಕರ್ನಾಟಕ. ಸಮಯಕ್ಕೆ ತಕ್ಕಂತೆ ಚೇಂಜಸ್ ಆಗ್ತದೆ. ಒಂದೆಡೆ ಅರಸಿಕೆರೆ ಡೇವಿಡ್, ಒಂದೆಡೆಯಲ್ಲಿ ವಿನೋದ್, ಈ ಬಾರಿ ಶಂಕಿ. ವೈಟ್ ಬಾಲ್. ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ನಿನ್ನೆಯ ದಿನದಲ್ಲಿ ಲೋಹಿತ್ ಕುಮಾರ್ ಒಂದಿಗೆ ಅನುಭವಿ ನಿರ್ಣಾಯಕ ಮುರುಘ ಸುಂದರಂ ಅದೇ ರೀತಿಯಲ್ಲಿ ಟಿಕೆ ಅನಂತ ನಿರ್ವಹಿಸಿದ್ರು. ಇವತ್ತು ಸ್ವಲ್ಪ ಮಟ್ಟಿಗೆ ಅಂಪೈರ್ಸ್ ಕೂಡ ಲೋಹಿತ್ ಅವರ ಜೊತೆಗೆ ಇನ್ನಿಬ್ರು ಹೊಸ ನಿರ್ಣಾಯಕರು ಆಗಮಿಸಿದ್ದಾರೆ. ದಿಲೀಪ್ ಹಾಗೂ ಮಂಜುನಾಥ್ ಇವತ್ತು 2 ನಿರ್ಣಾಯಕರು ಲೋಹಿತ್ ಅವರೊಂದಿಗಿದ್ದಾರೆ. ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ಜೆಕೆಯಿಂದ ಕಂಡು ಬರ್ತಾ ಇದೆ. ಕವರ್ಸ್ ವಿಭಾಗದಲ್ಲಿ ಮತ್ತವರು ದಕ್ಷಿಣ ಕನ್ನಡ ಮೂಲ ಪುತ್ತೂರಿನ ಆಟಗಾರ ಲೋಕಿ. ಬಹಳ ಸುತ್ತಮುತ್ತ ಎಸೆತ. ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ನಿತಿನ್. ಈ ಬಾರಿ ಎಸೆತ ಚೆಂಡು ಸುಂದರತೆ ಎಸೆತ ಔಷಧ ಆಶ್ರಮ ಹೊರತಿರುವನ್ನು ಪಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಹಲವಾರು ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 14ಕ್ಕೆ 3. 4ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. 14 ಫಾರ್ 3. ಮತ್ತೆ ನಿತಿನ್ ನೀಳಕಾಯ್ದ 10ನೇ ವ್ಯಕ್ತಿ. ಶಾರ್ಟ್ ಆಗಿ ಬಿದ್ದ ಚೆಂಡು. ಬಹಳ ಸುತ್ತಮುತ್ತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಉತ್ತಪ್ಪ. ತರದ ಮೊತ್ತ 15. ಈಸ್ಟ್ ಹುಡುಗರು ಅವರ ಆಶ್ರಯದಲ್ಲಿ ಈ ಪಂದ್ಯಾಟ ಯಶಸ್ವಿಯಾಗಿ ಸಾಕ್ತಾ ಇದೆ. ನಿನ್ನೆ ದಿನದಲ್ಲಿ ಆರಂಭಗೊಂಡಂತ ಪಂದ್ಯ ಇವತ್ತು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ಸೀರೀಸ್ಗೆ ಬಹುಶಃ 20,000ಕ್ಕೂ ಮಿಕ್ಕಿದ ಒಂದು ಬೆಲೆಯ ಸೈಕಲ್ ಅನ್ನು ನೀಡ್ತಾ ಇದ್ದಾರೆ ಫೋನೋಮೇನಿಯಾ.plr. ಜಗದೀಶ್ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೆ.
ಮತ್ತೆ ನಿತಿನ್. ಬಹಳಷ್ಟು ಸುಂದರತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 15 ಫಾರ್ 3. 15ಕ್ಕೆ 3. ಕೇವಲ 1 ನಿಮಿಷಗಳ ಬ್ರೇಕ್ ಮಾತ್ರ ಇರ್ತದೆ. ಆದಷ್ಟು ಶೀಘ್ರ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 7 ಓವರ್ಗಳ ಪಂದ್ಯ. ಮುಂದಿನ ಪಂದ್ಯ ಟಾಸ್ ಗಾಗಿ ಬರಬೇಕು. ಫ್ರೆಂಡ್ಸ್ ವರ್ಸಸ್ ನ್ಯಾಶ್ ಜಾಲಿ. 2 ಟೀಮ್ಸ್ ಗೆಟ್ ರೆಡಿ ಫಾರ್ ದಿ ಟಾಸ್. ಫ್ರೆಂಡ್ಸ್ ವರ್ಸಸ್ ನ್ಯಾಶ್ ಜಾಲಿ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸಚಿನ್. ಉತ್ತಮತೆ ಎಸೆತ. 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. 2ನೇ ಓಟ ಪೂರೈಸುವಂತ ಪ್ರಯತ್ನ. ಅಷ್ಟದ ಕ್ಷೇತ್ರ ರಕ್ಷಣೆ ಆದ್ರೂ ಕೂಡ 2 ಓಟದ ಹೆಚ್ಚುವರಿಯ ಪೂರೈಕೆಯನ್ನು ಕಾಡ್ತಾ ಇದೆ. ಸುಜಿತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಶಾಟ್. ಅನುಭವಿ ನಿರ್ಣಾಯಕರಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. 1 ಓಟದ ಕಡಿಮೆ ಆಗ್ತಾ ಇದೆ. ಅರ್ಥಾತ್ 16. ಮತ್ತೆ ಸಚಿನ್. ಈ ಬಾರಿ ಎಸೆದ ಚೆಂಡು ಉತ್ತಮ ರೀತಿಯಿಂದ ಎಸೆತ. ಸಿಲಿ ಮಿಡ್ ಆಫ್ ಆಗಿ ತಳ್ಳಿದ್ರು. ಡೇವಿಡ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಸ್ವಲ್ಪ ಮಟ್ಟಿಗೆ ರೊಟೇಟ್ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಬಹುಶಃ ಇದೇ ರೀತಿ ರನ್ ರೇಟ್ ದಾಖಲೆಯನ್ನು ಕಂಡುಕೊಂಡ್ರೆ 40+ ಘನತೆ ಮತ್ತು 50+ ಗೌರವಾನ್ವಿತ ಮತ್ತು 60+ ಪಂತಹ ಅನ್ನೋದ ಮಾತ. ಉತ್ತಮ ರೀತಿ 1 ಓಟದ ಮತ್ತು ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ ಪವನ್ಗೆ. ಇನ್ನು ಕೂಡ ತಂಡದ ಪರವಾಗಿ ಅನುಭವಿ ಆಟಗಾರರನ್ನ ಕಂಡುಕೊಂಡಂತ ಒಂದು ತಂಡ ರಂಗ 11 ದಾಯ. ಉತ್ತಮ ರೀತಿಯ ಸತ. ಮತ್ತೆ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ ಈ ಬಾರಿ ವಿಜ್ಜಿ. 5ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಮತ್ತೆ ಸಚಿನ್. ಈ ಬಾರಿ ಎಸೆಂತ ಚೆಂಡು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಎಸೆತ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 20. 20ಕ್ಕೆ 3. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದರ್ಶನ್. ಬಹಳ ಉತ್ತಮ ಹೊಡೆತ. 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ.
ಒಂದೋಟದ ಸೇರ್ಪಡೆ ಮಾರ್ಕ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಬೈ ಮುಖ್ಯನ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮಾರ್ಕ್ ಮಹೇಶ. ಮೈಸೂರು ಮೂಲದ ಮತ್ತೋರ್ವ ಆಟಗಾರ ಈಗ ಪಾಯಿಂಟ್ ಭಾಗದಲ್ಲಿದ್ದಾರೆ. ಅನುಭವಿ ಆಟಗಾರ ಜೈ ಕರ್ನಾಟಕದ ಪರವಾಗಿ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಎಸೆತ ಸ್ಟಂಪ್ ಔಟ್ ಮಾಡುವಂತ ಪ್ರಯತ್ನದಲ್ಲಿ ಔಟ್ ಆಗ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಗುಟ್ ರಕ್ಷಣೆ ವಿನೋದ್ ಮುಖ್ಯನ ಬರ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಣಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ವಾಮಿ ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಹೊಸದಾನಿಗ ಸ್ವಾಮಿ ತನ್ನ ಖಾತೆ ಆರಂಭಗೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ನೋ ಬಾಲ್ ಫ್ರೀ ಹಿಟ್ 1+2. ರಂಗ 11ಗೆ ಓಟಗಳು ಈಗ ಬರ್ತಾ ಇದೆ. ಮೊತ್ತ 27 27. ಸ್ವಲ್ಪ ಮಟ್ಟಿಗೆ ಓಟಗಳು ಬರಲಿಕ್ಕೆ ಆರಂಭವನ್ನ ಕಾಡ್ತಾ ಇದೆ. ಕೊನೆಯ ಒಂದು 2 ಓವರ್ಗಳು ಮಾತ್ರ ಚಾಲ್ತಿಯಲ್ಲಿದೆ. ರಂಗ 11 ಓಟಗಳು ಮಾಡಬೇಕು ಅನಿವಾರ್ಯತೆ ಇದೆ. ಸುಂದರತೆ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ವೇರಿಯೇಷನ್ ಡೆಲಿವರಿಯನ್ನು ಆಗ್ತಾ ಇದ್ದಾರೆ. ಓವರ್ ಮುಕ್ತ ಓವರ್ಗಳ ಸಂಖ್ಯೆ 6. ದ ಕಂಪ್ಲೀಷನ್ ಓವರ್ ನಂಬರ್ 6 ಸ್ಕೋರ್ 27 for 4. 27ಕ್ಕೆ 4. ಕೊನೆ ಒಂದು ಓವರ್ ಮಾತ್ರ ಬಾಕಿ ಇದೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕೊನೆ ಓವರ್ಗಾಗಿ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆಯನ್ನ ತರ್ತಾ ಇದೆ. ಮೊಯ್ಸಿನ್ ಬರ್ತಾ ಇದ್ದಾರೆ. 27 ಬಹುಶಃ ಈ ಪಂದ್ಯಾಟದಲ್ಲಿ ಮಾರ್ಕ್ ಮಹೇಶ್ ಎಸ್ತಗಾರಿಕೆ ನೀಡ್ತಾ ಇಲ್ಲ. ಬಹುಶಃ ಯುವ ಎಸ್ತಗಾರ ಪರಿಚಯವನ್ನ ಕಂಡುಕೊಳ್ತಾ ಇದೆ. ಇವತ್ತು ದರ್ಶನ್ ನಿತಿನ್ ಅಂತ ಯುವ ಆಟಗಾರರಿಗೆ ಅವಕಾಶವನ್ನು ನೀಡಿದ್ರು ಮಾರ್ಕ್. ವೈಟ್ ಬಾಲ್ ಅಕ್ರಮ ಎಸೆತದ ಸೂಚನೆಯನ್ನು ಕಾಡ್ತಾ ಇದೆ. ತಡ ಮೊತ್ತ 28.
ಬಹಳ ಸುತ್ತಮುತ್ತ ಹೊಡೆತ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ವಿಚಿ ದಾಂಡ ಚುಮ್ತಾ ಇದೆ. ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ ರಂಗಪಾಳ್ಯದಲ್ಲಿ. ಮೂವತ್ತ 34 ಸ್ವಲ್ಪ ಮಟ್ಟಿಗೆ ಘನತೆ ಮೊತ್ತ ಬರ್ತಾ ಇದೆ. 40+ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತಹಾನದ ಮೊತ್ತ. ಈಗ 40ರ ಗಡಿಗೆ ದಾಟುವ ಅವಕಾಶ ಈಗ ರಂಗ ಇಕ್ಕಿದೆ. ಮತ್ತೆ ಮೋಸೇನ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಚಾಲವಾರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಾಲ್ಕು ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಸುಂದರತೆ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಅನುಭವಿ ಆಟಗಾರ ಹೊಂದಿಕೊಂಡಂತಹ ಒಂದು ತಂಡ ರಂಗ. ಇನ್ನು ಕೂಡ ಮೋಹನ್, ತೇಜ ಇವರಂತಹ ಆಟಗಾರಿದ್ದಾರೆ. ಅದೇ ರೀತಿ ಸ್ಥಳೀಯ ಬಿಬಿಎಂಪಿ ಸದಸ್ಯರು ಶ್ರೀಕಾಂತ್ ಪುಟ್ಟ ಕೂಡ ಯಾವ ಹಂತಲ್ಲೂ ಕೂಡ ಅಂಕಣಕ್ಕೆ ತೆರಳುವ ಅವಕಾಶ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ. ಉತ್ತಪ್ಪ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತರದ ಮೊತ್ತ 35, 35. ಮತ್ತೆ ಮೌಸೇನ್ ಸ್ವಾಮಿಗೆ ಈ ಬಾರಿ ಎಸೆತ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಬಹಳ ಸುತ್ತಮುತ್ತ ಎಸೆಗಾರಿಕೆಯನ್ನು ಕೊನೆ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾನೆ. 35 ತಂಡದ ಮೊತ್ತ. ಕೊನೆ ಒಂದು ಚೆಂಡು ಬಾಕಿ ಇದೆ ಮೌಸೇನ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮಾರ್ಕ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ 37, 37. 38ರ ಟಾರ್ಗೆಟ್ ಅನ್ನು ಇಡ್ತಾ ಇದೆ ರಂಗ 11 ಥಯ. ಕೆಸಿ ಮೆಮೋರಿಯಲ್ ಕಪ್ 2021 ಯಶಸ್ವಿ ಪಂದ್ಯಾಟದ ಎರಡನೇ ಪಂದ್ಯಾಟ ಈಗ ಪ್ರಥಮಾರ್ಧ ಮುಕ್ತಾಯವನ್ನು ಕಾಡ್ತಾ ಇದೆ. 37 ಓಟವನ್ನು ದಾಖಲಿಸಿದಂತಹ ರಂಗ 11 ಥಯ 38ರ ಟಾರ್ಗೆಟ್ ಅನ್ನ ಮುಂದಿನ ಪಂದ್ಯ ಫ್ರೆಂಡ್ಸ್ ವರ್ಸಸ್ ನ್ಯಾಶ್ ಡಾಲಿ. 2 ಟೀಮ್ಸ್ ಗೆಟ್ ರೆಡಿ ಫಾರ್ ದಿ ಟಾಸ್. ಎರಡು ತರದ ನಾಣಚಿಮಿಗಾಗಿ ಬರಬೇಕು. ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಎರಡು ತರದ ನಾಯಕರು ಟಾಸ್ ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಟಾಸ್ ಪ್ರಕ್ರಿಯೆ ನಿರ್ವಹಿಸಲಿಕ್ಕಿದ್ದ ಕೇರ್ಪುರಮ ಹಿರಿಯ ಅನುಭವಿ ಆಟಗಾರರು ನವೀನ್, ನೀಳಕಾಯದ ನವೀನ್ ಟಾಸ್ಕ್ ಬಾಸ್ ಅವರು ನಮ್ಮ ನಾಣಚಿಮಿಗೆಯನ್ನು ನಿರ್ವಹಿಸಲಿಕ್ಕಿದ್ದಾರೆ. ಆದಷ್ಟು ಶೀಘ್ರ ನ್ಯಾಶ್ ವರ್ಸಸ್ ಫ್ರೆಂಡ್ಸ್ ಕ್ಯಾಪ್ಟನ್ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಅಫ್ಜಲ್ ಕಪ್ಪ. ಹಲೋ, ಧನ್ಯವಾದಗಳು ಶಿವರವರೇ. ದಿನದ ಮುಂದಿನ ಪಂದ್ಯಕ್ಕಾಗಿ ನ್ಯಾಶ್ ಮತ್ತು ಫ್ರೆಂಡ್ಸ್ ತಂಡದ ನಾಯಕರು ಟಾಸ್ ಪ್ರಕ್ರಿಯೆಗೆ ಕೇಳಿಕೊಳ್ತಾ ಇದ್ದಾವೆ. ನ್ಯಾಶ್ ತಂಡದ ನಾಯಕರು ಮತ್ತು ಫ್ರೆಂಡ್ಸ್ ತಂಡದ ನಾಯಕರು ದಯವಿಟ್ಟು ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಈಗಾಗಲೇ ಮೊದಲ ಅರ್ಧದ
ಮುಕ್ತಾಯವನ್ನ ಕಾಣ್ತಾ ಇದೆ. ಜೈ ಕರ್ನಾಟಕ ವರ್ಸಸ್ ರಂಗ 11 ಪಂದ್ಯಾಟವನ್ನು ಆಡ್ತಾ ಇದೆ. ಸಾಕಷ್ಟು ಅನುಭವಿ ಉಳ್ಳಂತಹ ತಂಡ ಎರಡನೇ ದಿನ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಮೂರನೇ ಪಂದ್ಯಾಟ ನ್ಯಾಶ್ ವರ್ಸಸ್ ಫ್ರಾನ್ಸ್ ಬೆಂಗಳೂರು. ಪಂದ್ಯವನ್ನು ಶೀಘ್ರಗತಿಯಲ್ಲಿ ಆರಂಭಿಸಬೇಕು. ರಂಗ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನ ಸಿದ್ಧಪಡಿಸಿಕೊಳ್ಳಿ ಅನ್ನೋದನ್ನ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯವನ್ನು ಶೀಘ್ರಗತಿಯಲ್ಲಿ ನಮಗೆ ಮುಕ್ತಾಯ ಮಾಡಿ ಕೊಡಿ ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಇತ್ತ ಜೈ ಕರ್ನಾಟಕದ ಓಪನರ್ಸ್ ಕಣಕ್ಕಿಳಿತಾ ಇದ್ದಾರೆ. 38ರ ಒಂದು ಮೊತ್ತವನ್ನ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಜೈ ಕರ್ನಾಟಕ ಓಪನರ್ಸ್ ಕಣಕ್ಕಿಳಿತಾ ಇದ್ದಾರೆ. ಬಹುಶಃ ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಪ್ರತಿ ಎಸೆತಕ್ಕೂ ಓಟವನ್ನು ದಾಖಲಿಸುವಂತದ್ದು ಪ್ರಯತ್ನವನ್ನ ಸಿಂಗಲ್ ಡಬಲ್ ಈ ರೀತಿಯಾಗಿ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿದ್ರೆ ಸುಲಭವಾಗಿ ನಿಸ್ಸಂಶಯವಾಗಿ ಪಂದ್ಯವನ್ನ ಜಯಿಸಬಲ್ಲಂತಹ ತಂಡ ಜೈ ಕರ್ನಾಟಕ. ರಂಗ 11 ಇತ ಕ್ಷೇತ್ರ ರಕ್ಷಣೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ನೀಲ ಖಾಯದ ಉದ್ದನೆಯ ವ್ಯಕ್ತಿ ದೀಪು ಮತ್ತು ಸಹ ಆಟಗಾರರ ಒಂದು ಹೊಂದಾಣಿಕೆಯ ತಂಡ ಬರ್ತಾ ಇದೆ. ಅಲ್ಲಿ ನ್ಯಾಶ್ ಮತ್ತು ಫ್ರಾನ್ಸ್ ನ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದಾವೆ. ಫ್ರಾನ್ಸ್ ಬೆಂಗಳೂರಿನ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಲಾಸ್ಟ್ ಕಾಲ್ ಫಾರ್ ಯು. ನ್ಯಾಶ್ ನಾಯಕರು ಈಗಾಗಲೇ ಕಾಯ್ತಾ ಇದ್ದಾರೆ. ದಯವಿಟ್ಟು ಶೀಘ್ರಗತಿಯಲ್ಲಿ ನಮ್ಮ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. ವೀಕ್ಷಕರನ್ನೇ ಕೊಠಡಿ ಬಳಿ ಬರಬೇಕು ಅನ್ನೋದಕ್ಕೆ ನಾವು ವಿನಂತಿಸಿಕೊಂಡವರಿದ್ದಾವೆ. ರಂಗ ಪರವಾಗಿ ಮೊದಲ ವರಸಗಾರಿಕೆ ಭಾಗದಲ್ಲಿ ಪಾರ್ಥರನ್ನು ಪರಿಚಯಿಸುವಂತ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇತ ಆರಂಭಿಕ ಓಪನರ್ಸ್ ಆಗಿ ವಿನೋದ್ ಮತ್ತು ಸುಜಿತ್ ಅಂಕಣ ಎಂಟ್ರಿನ ಪಡಿತಾ ಇದ್ದಾರೆ. 38ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಪವರ್ ಪ್ಲೇ ನಿಯಮಾವಳಿ ಜಾರಿಯಲ್ಲಿದೆ. ಅಧಿಕೃತವಾಗಿ ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಪಂದ್ಯಾಟಕ್ಕೆ ಲಭಿಸ್ತಾ ಇದೆ. ಮೊದಲ ಓವರ್ ಪಾರ್ಥ ಎಸ್ಗಾರಿಕೆ ಭಾಗದಲ್ಲಿ. ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ 2 ದಿನದ ಕ್ರೀಡಾ ಸಮರ ಕ್ರೀಡಾ ಹಬ್ಬ ಇವಾಗ ಎರಡನೇ ದಿನ ಎರಡನೇ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ಬಹಳ ಶುದ್ಧ ಮರ್ತಿಯಿಂದ ಎಸೆತ ಕಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ರಂಗ 11 ವರ್ಸಸ್ ಜೈ ಕರ್ನಾಟಕ. ಬೆಂಗಳೂರಿನ ಎರಡು ಬಲಿಷ್ಠ ಪ್ರತಿಷ್ಠಿತ ಎರಡು ತಂಡಗಳ ನಡುವೆ ಹೋರಾಟದ ಹಣಾಹಣಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬಹುಶಃ ಯಾವ ತಂಡ ಜಯವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಭಾರತ ಸದಸ್ಯರು ಬಹಳ ಶುದ್ಧ ಮರ್ತಿ ಒಂದು ವಿಶಿಷ್ಟ ಶೈಲಿಯ ಸ್ವೀಪ್ ಶಾಟ್ ಅನ್ನು ದಾಖಲಿಸಿದ್ರು ವಿನೋದ್. ಡೀಪ್ ಸ್ಕಾಲಿಂಗ್ ಭಾಗದಲ್ಲಿ ಒಂದೋಟದ ಪೂರೈಕೆಯನ್ನು ಮಾಡಿದ್ರು. 2 ಓಟದ ಯಶಸ್ಸು ಆಗ್ತದೆ. 3 ಓಟಗಳ ಪ್ರಯತ್ನಗಳು ಕೂಡ 3 ಓಟದ ಪೂರೈಕೆ ಆಗ್ತಾ ಇದೆ. ವಿನೋದ್ ಮತ್ತು ಸುಜಿತ್ 3 ಓಟವನ್ನು ದಾಖಲಿಸಿದ್ರು. 3 ರನ್ಸ್ ಫಾರ್ ವಿತೌಟ್ ಜೈ ಕರ್ನಾಟಕ. ಅಲ್ಲಿ ಫ್ರಾನ್ಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಈ ಬಾರಿ ಸುಜಿತ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಪಾರ್ಥ 3ನೇ ಬಾರಿ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಬಹಳ ಶುದ್ಧ ಬರುತ್ತಿದೆ. ಡೀಪ್ ಪಾಯಿಂಟ್ ಭಾಗದಲ್ಲಿ ಸಾಕ್ತಾರೆ. ಕೆಳ ಗಾಳಿಯಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ 1 ಬೌನ್ಸ್ ಬೌಂಡ್ರಿ. ಜೈ ಕರ್ನಾಟಕ ಪರವಾಗಿ ಸುಜಿತ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ರನ್ಸ್ ಫಾರ್ ವಿದೌಟ್ ಲಾಸ್. ಜೈ ಕರ್ನಾಟಕ 38ರ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ ರಾಜ್ಯದ ಬಲಿಷ್ಠ ತಂಡ. ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ ಉದ್ದರಿ ಆಘಾತವನ್ನ ಕಾಣ್ತಾ ಇದೆ. ಸುಜಿತ್ ಕ್ಲೀನ್ ಬಾಲ್ ಔಟ್. ಬಾರಿ ಮೊದಲ ಪಾರ್ಟ್ನರ್ಶಿಪ್ ಆಟಕ್ಕೆ ಪಾರ್ಥ ಬ್ರೇಕ್ ಥ್ರೂ ಅನ್ನು ನೀಡಿದ್ರು. ಯಶಸ್ಸಿನ ಒಂದು ಎಸೆತಗಾರಿಕೆಯನ್ನು ಮಾಡಿದ್ರು. ಇವಾಗ ಬೌಂಡರಿ ಸಿಡಿಸಿದ ಆಟಗಾರನ ಉದ್ದರಿನ ಲೆಕ್ಕೊಳ್ತಾ ಇದೆ. ಸುಜಿತ್ ಗೊತ್ತು ಪವಿಲಿಯನ್ ಪಂದ್ಯದ ವೀಕ್ಷಣೆತ ಸುಜಿತ್ ದಯವಿಟ್ಟು ಅಲ್ಲಿ ಪಿಚ್ ಮಧ್ಯಭಾಗದಲ್ಲಿ ಯಾವುದೇ ರೀತಿಯ ಒಂದು ಸಮಾಲೋಚನೆ ಮಾಡಬಾರದು. ನಿರ್ಣಾಯಕರ ಸೂಚನೆಯನ್ನು ಕೊಡಬೇಕು. ಪಿಚ್ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಒಂದು ಸಮಾಲೋಚನೆ ಅಥವಾ ಮಾತುಕತೆಗೆ ಅವಕಾಶಗಳಿರುವುದಿಲ್ಲ. ದಯವಿಟ್ಟು ಗಮನಿಸಬೇಕು ಎಲ್ಲ ಕ್ರೀಡಾಪಟುಗಳು. ಕೆಸಿ ಮೆಮೋರಿಯಲ್ ಟ್ರೋಫಿ ಮೊದಲ ವರ್ಷದ ಅಗಲಿದ ಮಿತ್ರರ ಸವಿ ನೆನಪಿಗಾಗಿ ಸುಂದರತೆಯ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡಾ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದ್ದಾರೆ. ದೂರದ ತಮಿಳುನಾಡು ಮತ್ತು ರಾಜಸ್ಥಾನದ ತಂಡಗಳೆಲ್ಲವೂ ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ವು. ಇವತ್ತಿನ ದಿನ ನಮ್ಮ ಕರ್ನಾಟಕದ ಕ್ರಿಕೆಟ್ ಅಧಿಪತಿಗಳ ತಂಡಗಳು ನ್ಯಾಶ್ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಜೈ ಕರ್ನಾಟಕ, ರಂಗ 11 ಈ ರೀತಿಯ ತಂಡಗಳು ಈ ಒಂದು ಇವತ್ತಿನ ದಿನ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಬಹುಶಃ ಒಂದು ಟೂರ್ನಮೆಂಟ್ ಅಲ್ಲಿ ಮೊದಲ ಫೈನಲ್ ಎಂಟ್ರಿಯನ್ನು ಪಡೆದಿರತಕ್ಕಂಥ ತಂಡ 9 ಸ್ಟಾರ್. ಇವಾಗ ಎರಡನೇ ತಂಡವಾಗಿ ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡಿತಾ ನೋಡಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ಡೇವಿಡ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅರಸೀಕೆರೆ ಮೂಲದ ಆಟಗಾರರು ಡೇವಿಡ್
7 runs for loss of one important wicket. Jai Karnataka. ಮತ್ತೆ ಪಾರ್ಥ 5ನೇ ಬಾರಿ. ಪಾರ್ಥ ಎಸೆದ ಚೆಂಡು ತನ್ನ ಮೂಲಕ ಕೆಳಕೆಳ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಕವರ್ ಸೀಮರ ಕ್ಯಾಚಿನಲ್ಲಿ ಮತ್ತೆ 4 ರನ್ ಸೇರ್ಪಡೆ. ಡೇವಿಡ್ ಮೊದಲ ಚೆಂಡಿನಲ್ಲಿ ಬಹಳ ಶುದ್ಧ ಬರುತ್ತೆ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಹಿಂದೆ ಸುಜಿತ್ ಈ ರೀತಿಯಾಗಿರ್ತಕ್ಕಂಥ ಹೊಡೆತವನ್ನು ಡೀಪ್ ಪಾಯಿಂಟ್ ಭಾಗದಲ್ಲಿ ದಾಖಲಿಸಿದ್ರು. ಈ ರೀತಿಯಾಗಿ ಜೈ ಕರ್ನಾಟಕದ 2ನೇ ಬೌಂಡರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತನ್ನ ಮೊತ್ತ 11 ರನ್ಸ್ ಫಾಲೋಸ್ ಆಫ್ 1 ವಿಕೆಟ್. ಜೈ ಕರ್ನಾಟಕ. ಮತ್ತೆ ಪಾರ್ಥ ಜಾಣ್ಮೆಯ ಟಾಸ್ ಸಪೋರ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ಟರ್ನ್ ಮನೆ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಸ್ವಾಮಿ ಕ್ಷೇತ್ರ ರಕ್ಷಣೆ ಭಾಗದಲ್ಲಿದ್ದಾರೆ. ಓವರ್ ಮುಕ್ತಾಯವಾಗ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇದೆ ಜೈ ಕರ್ನಾಟಕ. ಪ್ರಮುಖ ಒಂದು ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಅಲ್ಲಿ ಫ್ರೆಂಡ್ಸ್ ನ ನಾಯಕರು ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಈಗಾಗಲೇ ನ್ಯಾಶ್ ನಾಯಕರು ನಮ್ಮ ಕರೆಗೆ ಹೂಗೊಟ್ಟಿಕೊಂಡು ಆಗಮಿಸಿ ಸಾಕಷ್ಟು ಸಮಯ ಆಗಿದೆ. ದಯವಿಟ್ಟು ಫ್ರೆಂಡ್ಸ್ ನ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಈಗಾಗಲೇ ನಮ್ಮ ರಾಜ್ಯದ ಮತ್ತೊಂದು ಬಲಿಷ್ಠ ತಂಡದ ನಾಯಕರಾಗಿರ್ತಕ್ಕಂಥ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ರೇಣುಗೌಡ ಸರ್ ಅವರ ಮಾಲೀಕತ್ವದ ಫ್ರೆಂಡ್ಸ್ ಬ್ಯಾಂಗ್ಳೂರಿನ ಪ್ರಮುಖ ಮಾಲೀಕರು ಈಗಾಗಲೇ ನಮ್ಮ ಒಂದು ಪಂದ್ಯಾಟದ ವೀಕ್ಷಣೆ ತಮಗೆ ಆತ್ಮೀಯವಾಗಿರ್ತಕ್ಕಂಥ ಹೃದಯ ಸ್ಪರ್ಶಿ ವಿನಯ ಸ್ಪಷ್ಟ ಸ್ವಾಗತವನ್ನು ಈ ಹಂತದಲ್ಲಿ ನಾವು ಬಯಸ್ತಾ ಇದ್ದೇವೆ. ಮೋಹನ್ ಎಸ್ಗಾರಿಕೆಯಲ್ಲಿ ಮೋಹನ್ ಎಸೆದ ಮೊದಲ ಚೆಂಡು ಕೆಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಡೇವಿಡ್ ಹುದ್ದಾರಿ ಅಗತ್ಯವಾಗ್ತಾ ಇದೆ. ಮತ್ತೆ ಪಂದ್ಯದ ವೀಕ್ಷಣೆ ಅತ್ತ ಡೇವಿಡ್ 2ನೇ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ. ಜೈ ಕರ್ನಾಟಕ 38ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ಜೈ ಕರ್ನಾಟಕ. ಇವಾಗ 12ಕ್ಕೆ ಪ್ರಮುಖ 2 ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದೆ. ಬಹುಶಃ ಬಹಳಷ್ಟು ಪ್ರಮುಖ ಆಟಗಾರನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನದಲ್ಲಿದೆ ಜೈ ಕರ್ನಾಟಕ. ಸಾಕಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ. 12ಕ್ಕೆ 2 ಪ್ರಮುಖ ಹುದ್ದಾರಿಗಳು ನೆಲಕ್ಕುರುಳುತ್ತಾ ಇದೆ. ಬ್ಯಾಟ್ಸ್ಮನ್ ಲೋಕು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಂತದಲ್ಲಿ ವಿನೋದ್ ಜೊತೆಗೂಡಿಕೊಂಡು ಪಾರ್ಟ್ನರ್ಶಿಪ್ ಆಟವನ್ನು ದಾಖಲಿಸಲೇ ಬೇಕಾಗಿದೆ. ಇತ್ತ ಅನುಭವಿ ಎಸೆಗಾರರು ಹುದ್ದಾರಿಯನ್ನ ಮತ್ತೆ ಕಬಳಿಸಿದ್ರೆ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ಈ ಬಾರಿ ಎಸೆದ ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಸುಂದರತೆ ಒಂದು ಎಸೆತ ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಬಹಳ ಶುದ್ಧ ಒಂದು ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಹಂತ ಹಂತವಾಗಿ ಪಂದ್ಯಾಟ ಕಸಿಯುವಂತ ಪ್ರಯತ್ನವನ್ನು ರಂಗ ಆಟಗಾರರು ಮಾಡ್ತಾ ಇದ್ದಾರೆ. ಅತ್ತ ಜೈ ಕರ್ನಾಟಕ ಪಂದ್ಯವನ್ನ ಉಳಿಸುವಂತ ಪ್ರಯತ್ನದಲ್ಲಿದ್ದಾರೆ. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಶಾರ್ಟ್ ಪಾಯಿಂಟ್ ಮತ್ತು ಶಾರ್ಟ್ ಕವರ್ಸ್ ನಡುವಣ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ತನ್ನ ಮೊತ್ತ 13 ರನ್ಸ್. ಕೆಸಿ ಮೆಮೋರಿಯಲ್ ಟ್ರೋಫಿ 2 ದಿನಗಳ ಕ್ರೀಡಾ ಸಮರದಲ್ಲಿ 2ನೇ ದಿನ ಜೈ ಕರ್ನಾಟಕ ಮತ್ತು ರಂಗ 11 ಪಂದ್ಯಾಟವನ್ನು ಆಡ್ತಾ ಇದೆ. 3ನೇ ಪಂದ್ಯ ನ್ಯಾಶ್ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಶಸ್ತಿಯನ್ನ ಎತ್ತಿ ಹಿಡಿದು ಸಾಕಷ್ಟು ಹೆಸರನ್ನು ಗಳಿಸ್ತಾ ಇರತಕ್ಕಂಥ ನ್ಯಾಶ್ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು ದಿನದ ಮುಂದಿನ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಫ್ರೆಂಡ್ಸ್ ನಾಯಕರು ಲಾಸ್ಟ್ ಕಾಲ್ ಫಾರ್ ಯು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಎಸೆದಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. 2ನೇ ಓವರ್ 4 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 1 ಓಟವನ್ನ ಮೋಹನ್ ನೀಡಿದ್ರು. ಪ್ರಥಮ ಎಸೆತದಲ್ಲಿ ಡೇವಿಡ್ ರೋರ ಹುದ್ದಾರಿಯನ್ನ ಕಬಳಿಸಿದ್ರು. ಲೋಕು ಸಾಯ್ಕರಿ ಭಾಗದಲ್ಲಿ ಕನಿಷ್ಠ ಮೊತ್ತವನ್ನ ಚೇಸ್ ಮಾಡ್ತಾ ಇದೆ. ಕೌಟ್ ಬಿಯಾಂಡ್ ಪಡ್ಕೊಳ್ಳುವಂತ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಗೂಟ ರಕ್ಷಕರ ವೈಫಲ್ಯತೆ ನೋಡಿದ ಹೆಚ್ಚುವರಿ ಆಗ್ತಾ ಇದೆ. ಫಸ್ಟ್ ವಿಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಲೋಕು ಮಾಡಿದ್ರು. ತನ್ನ ಮೊತ್ತ 14 ರನ್ಸ್ 7 ಓವರ್ಗಳ ಪಂದ್ಯ. 38ರ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ ಜೈ ಕರ್ನಾಟಕ. ಮತ್ತೆ ಮೋಹನ್ ಅಂತಿಮ ಎಸೆತ.
ಸ್ವಿಚ್ ಮಾಡುವಂತಹ ಪ್ರಯತ್ನ ಕಾನ್ಫಿಡೆಂಟ್ಗಾಗಿ ಒಂದಿಷ್ಟು ಮನವಿಗಳು ಬರ್ತಾ ಇದೆ. ಬೋಲ್ಡ್ ಔಟ್ ಗಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಯಾವ ರೀತಿಯೊಂದು ತೀರ್ಪು ನಿರ್ಣಾಯಕರು ನೀಡ್ತಾ ನೋಡಬೇಕಾಗಿದೆ. ಮೂರನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ನಲ್ಲಿದೆ. ಬಹುಶಃ ಯಾವ ರೀತಿಯ ಒಂದು ತೀರ್ಪು ಹೊರ ಹೊಮ್ಮುತ್ತದೆ ನೋಡಬೇಕಾಗಿದೆ. 14ಕ್ಕೆ ಪ್ರಮುಖ 2 ಹುದ್ದೆಯನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರ್ತಕ್ಕಂಥ ತಂಡಕ್ಕೆ ಇವಾಗ ಆರಂಭಿಕ ಆಟಗಾರ ವಿನೋದ್ ರವರ ಹುದ್ದಾರಿಗಾಗಿ ಒಂದಿಷ್ಟು ಬಲವಾದ ಮನವಿಗಳು ಬಂದು ಮನವಿಗೆ ಪುರಸ್ಕಾರ ಲಭಿಸಲ್ಲ. ಮೂರನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಓಂಕಾರ್ ಪಾಟೀಲ್ ಯಾಮ್ ಸ್ಪೋರ್ಟ್ಸ್ ನ ಟೆಕ್ನಿಷಿಯನ್ ಇದ್ದಾರೆ. ಬಹುಶಃ ಯಾವ ರೀತಿಯ ನಿರ್ಣಾಯಕರು. ಬೋಲ್ಡ್ ಔಟ್ ಹುದ್ದಾರಿ ಆಘಾತವನ್ನ ಕಾಣ್ತಾ ಇದೆ. ವಿನೋದ್ ಗೋ ಟು ಪವೆಲಿಯನ್. ಮೂರನೇ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. 2 ಓವರ್ಗಳ ಮುಕ್ತಾಯವಾಗ್ತಾ ಇದೆ. 14 ಮೊತ್ತ 14 ಓಟಗಳು. 3 ಪ್ರಮುಖ ಹುದ್ದಾರಿಗಳನ್ನು ಕಳ್ಕೊಳ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 24 ಓಟಗಳು ಬರಬೇಕಾಗಿದೆ. 30 ಎಸೆತಗಳ ಮುಂದೆ 24ರ ಅವಶ್ಯಕತೆ ಇದೆ ಜೈ ಕರ್ನಾಟಕ ತಂಡಕ್ಕೆ. ಈ ಹಂತದಲ್ಲೂ ಕೂಡ ಮೋಸಿನ್ ಮತ್ತು ಲೋಕಿ ಒಂದು ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಬಹುಶಃ ಹುದ್ದರಿಯನ್ನು ನೀಡದೆ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಸುಲಭವಾಗಿ ಪಂದ್ಯವನ್ನ ಉಳಿಸಿಕೊಳ್ಳಬಹುದಾಗಿದೆ. ಅತ್ತ ರಂಗ ಆಟಗಾರರು ಹುದ್ದರಿಗಳನ್ನ ಪಡ್ಕೊಳ್ಳುವಂತ ಒಂದು ಮುಂಚೂಣಿ ಎಸೆಗಾರಿಕೆ, ಶ್ರೇಷ್ಠ ಮಟ್ಟದ ಒಂದು ಎಸೆಗಾರಿಕೆ, ಡಾಟ್ ಬಾಲ್ ಈ ರೀತಿ ಎಸೆಗಾರಿಕೆಯನ್ನು ಮಾಡಿದ್ರೆ ಪಂದ್ಯವನ್ನ ಉಳಿಸಿಕೊಳ್ಳಬಹುದಾಗಿದೆ. ಬೌಲರ್ ನೀಳಕಾಯದ ಉದ್ದನೆಯ ವ್ಯಕ್ತಿ ದೀಪು ಎಸೆದ ಚೆಂಡು ಲೋಕೋ ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಒಂದು ದೊಡ್ಡ ಹೆಚ್ಚುವರಿ ಆಗ್ತಾ ಇದೆ. ಮೊತ್ತ 15. ಬಹುಶಃ ನಮ್ಮ ಐಟಿ ಅಂಕಣದಲ್ಲಿ ಇಷ್ಟು ಹುಡುಗರ ಒಂದು ಹಿರಿಯ ಆಟಗಾರ, ಯುವ ಆಟಗಾರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಪ್ರೋತ್ಸಾಹದೊಂದಿಗೆ ಬೆಂಬಲದೊಂದಿಗೆ 2 ದಿನದ ಕ್ರಿಕೆಟ್ ಫೆಸ್ಟಿವಲ್ ಇವಾಗ ಕೊನೆಯ ದಿನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ವರ್ಸಸ್ ರಂಗ 11 ಪಂದ್ಯಾಟವನ್ನು ಆಡ್ತಾ ಇದೆ. ದೀಪು ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ ಸಿಲಿಮಿಡ ಭಾಗದಲ್ಲಿ ಬಹಳ ಸುತ್ತಮುತ್ತ ಚುರುಕಿನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಲಿಮಿಡನ್ ಕಾಣ್ತಾ ಇದೆ. ಸಿಲಿಮಿಡ ಆಫ್ ಕ್ಷೇತ್ರ ರಕ್ಷಣೆಯಲ್ಲಿದೆ. ಈ ಬಾರಿ ಎಸೆದ ಚೆಂಡು ಮೋಸಿನ್ ಪಾಯಿಂಟ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ನೆಗೆತವನ್ನ ಪಡ್ಕೊಳ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡಿದ್ರು. ಒಂದು ದೊಡ್ಡ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 16ರ ಸೇರ್ಪಡೆ. ತಡ ಮೊತ್ತ 16. ಮತ್ತೆ ದೀಪು 4ನೇ ಬಾರಿ ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬ್ಯಾಕ್ವರ್ಡ್ ಶಾರ್ಟ್ ಲಾಗಿ ಭಾಗದಲ್ಲಿ ಲೋಕು ಒಂದು ದೊಡ್ಡದ ಪೂರೈಕೆಯನ್ನು ಮಾಡಿದ್ರು. ತಡ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ 3ನೇ ಓವರ್ ನಲ್ಲಿ ಬಾಕಿ ಇದೆ. ಆ ನಿಟ್ಟಿನಲ್ಲಿ 5ನೇ ಬಾರಿ ದೀಪು ಶಾರ್ಟ್ ಆಗಿ ಬೀಳ್ತಾ ಇದೆ. ಸಿಲಿಮಿಡ ವಿಭಾಗದಲ್ಲಿ ಒಟ್ಟನ್ನು ಕದಿಯುವಂತ ಪ್ರಯತ್ನ ಮೋಶಿನ್ ಅಪಾಯಕ್ಕೆ ನಡೆದ ಪೂರೈಕೆಯನ್ನು ಮಾಡಿದ್ರು. ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 18. ಬಹುಶಃ ಲೆಕ್ಕಾಚಾರದ ಆಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಜೊತೆಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಲೋಕೋ ಮತ್ತು ಮೋಶಿನ್ ಪಂದ್ಯದ ಓಳಿತಕ್ಕಾಗಿ ಬಹಳ ಸುತ್ತಮುತ್ತ ಆಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತ ಪ್ರಯತ್ನಗಳು ಸ್ಟೆಪ್ ಔಟ್ ಮಾಡಿದ್ರು. ಒಂದು ದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಬಳಿ ಒಂದು ದೊಡ್ಡ ಹೆಚ್ಚುವರಿಯನ್ನು ಮಾಡಿದ್ರು. ಓವರ್ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದೆ ಜೈ ಕರ್ನಾಟಕ. 38ರ ಟಾರ್ಗೆಟ್ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಈಗಾಗಲೇ ಆರಂಭಿಕ ಹಂತದಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ 19 ಓಟವನ್ನ ದಾಖಲಿಸ್ತಾ ಇದ್ದಾರೆ. ಅಂತಿಮ 24 ಎಸೆತಗಳ ಮುಂದೆ ಜಯಕ್ಕಾಗಿ ಇನ್ನೂ ಕೂಡ 19ರ ಅವಶ್ಯಕತೆ ಇದೆ. ಅಂತಿಮ 24 ಎಸೆತ 19ರ ಅವಶ್ಯಕತೆ. ಈ ಹಂತದಲ್ಲಿ ರಂಗ 11 ಎಸೆತಗಾರರು ಮತ್ತೆ ಮೇಲುಗೈನ ಸಾಧಿಸಬೇಕಾಗ್ತದೆ. ಪಂದ್ಯದ ಉಳಿತಕ್ಕಾಗಿ ವಿಕೆಟ್ ಪಡ್ಕೊಳ್ಳೇಬೇಕಾಗ್ತಾ ಇದೆ. ಡಾಟ್ ಬಾಲ್ ಎಸೆಗಾರಿಕೆಯನ್ನು ಮಾಡಲೇ ಬೇಕಾಗಿದೆ. ಅತ್ತ ಜೈ ಕರ್ನಾಟಕ ಸುಲಭದ ಜಯವನ್ನು ದಾಖಲಿಸುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಹುದ್ದರಿಯನ್ನು ನೀಡದೆ ಮತ್ತೆ ಯಶಸ್ಸನ್ನ ಕಾಣುವಂತ ಎಲ್ಲ ಒಂದು ಪ್ರಯತ್ನದಲ್ಲಿ ಮೋಶಿನ್ ಮತ್ತು ಲೋಕು ಲೆಕ್ಕಾಚಾರದ ಆಟದಲ್ಲಿದ್ದಾರೆ. ಇತ್ತ ಬೌಲರ್ ಮತ್ತೆ ಮೋಹನ್. ಕೂಟದ 2 ಮತ್ತು ತಂಡದ 4ನೇ ಓವರ್, ಚತುರ್ಥ ಓವರ್ ಎಸೆಗಾರಿಕೆಯಲ್ಲಿ
ಮೋಹನ್ ಎಸೆದ ಚೆಂಡು ಬಹಳ ಉತ್ತಮ ಎಸೆತ ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಲೋಕಿ ಓಟವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಿಮ 23ಕ್ಕೆ 19ರ ಅವಶ್ಯಕತೆ. ಬಹುಶಃ ಜೈ ಕರ್ನಾಟಕ ಪರವಾಗಿ ಇನ್ನು ಕೂಡ ಪ್ರಮುಖ ಆಟಗಾರರು ಸಚಿನ್ ಮಹಾದೇವ್, ಮಾರ್ಕ್ ಮಹೇಶ, ಉತ್ತಪ್ಪ ಈ ರೀತಿಯ ಶಂಕಿ ಈ ರೀತಿಯ ಆಟಗಾರರು ಇನ್ನು ಕೂಡ ಕಣಕ್ಕೆ ಇಳಿಬೇಕಾಗ್ತಿದೆ. ಈ ಬಾರಿ ಎಸೆದ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬಹಳ ಉತ್ತಮ ಒಂದು ರೋಚಕ ಪಂದ್ಯವನ್ನು ಉಳಿಸುವಂತ ಎಲ್ಲ ಒಂದು ಎಸೆತಗಾರಿಕೆಯನ್ನ ರಂಗ 11 ಆಟಗಾರ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಮೋಹನ್ ಮೂರನೇ ಬಾರಿ ಈ ಬಾರಿ ಎಸೆದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್. ಲಕ್ಕಿ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಪಂದ್ಯದ ಗತಿ ಬದಲಾಗ್ತಾ ಇದೆ. ಇವಾಗ 4ನೇ ಓವರಲ್ಲಿ 3ಕ್ಕೆ 3 ರನ್ಗಳು ಡಾಟ್ ಬಾಲ್. ಒಂದು ಹುದ್ದಾರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮೋಹನ್ ಮತ್ತೆ ಪಂದ್ಯದ ದಿಕ್ಕು ಬದಲಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ 24ಕ್ಕೆ 19 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ 21 ಸ್ಥಳಗಳ ಮುಂದೆ 19 ಓಟವನ್ನು ದಾಖಲಿಸಬೇಕಾಗಿದೆ. ಪ್ರಮುಖ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಹೊಸ ದಾಂಡಿಗ ಉತ್ತಪ್ಪ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಬಿರುಸಿನ ಆಟಗಾರ ಜೈ ಕರ್ನಾಟಕ ತಂಡದ ಮಾಧ್ಯಮ ಸರದಿಯ ನಂಬುಗೆಯ ಭರವಸೆಯ ಬೆನ್ನೆಲುಬು ಆಟಗಾರ ಉತ್ತಪ್ಪ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ವಿರೋಚಿತವಾಗಿ 3 ರನ್ಗಳ ಮುಂದೆ 6ರ ಅವಶ್ಯಕತೆ ಹಂತದಲ್ಲಿ ಫ್ರಾನ್ಸ್ ಬ್ಯಾಂಗಲೂರು ವಿರುದ್ಧವಾಗಿ 6 ದಾಖಲಿಸಿ ತಂಡಕ್ಕೆ ವಿರೋಚಿತ ಜಯವನ್ನ ಒದಗಿಸಿರ್ತಕ್ಕಂಥ ಆಟಗಾರರು ಉತ್ತಪ್ಪ. ಬಹುಶಃ ಇವಾಗ ರಂಗ 11 ವಿರುದ್ಧವಾಗಿ ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾ ನೋಡ್ಬೇಕಾಗಿದೆ. ಅತ್ತ ಮೋಹನ್ ನೀಳ ಕಾಯದ ಉತ್ತಮ ವ್ಯಕ್ತಿ ಬಹಳ ಉತ್ತಮ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ. ಸುಂದರತೆಯ ಚೆಂಡು ಪಾಯಿಂಟ್ ಭಾಗದಲ್ಲಿ ಉತ್ತಪ್ಪ ಕಟ್ ಮಾಡಿದ್ರು. ನೋಡಿದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 22ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಜೈ ಕರ್ನಾಟಕ. 18ರ ಅವಶ್ಯಕತೆ ಇದೆ. ದಿನದ 3ನೇ ಪಂದ್ಯ ನ್ಯಾಶ್ ವರ್ಸಸ್ ಫ್ರಾನ್ಸ್ ಬ್ಯಾಂಗಲೂರು. ಬಹುಶಃ ಪಂದ್ಯದಲ್ಲಿ ಟಾಸ್ ಕಾರ್ಯಕ್ರಮವನ್ನು ಜಯಿಸಿರ್ತಕ್ಕಂಥ ಫ್ರಾನ್ಸ್ ಬ್ಯಾಂಗಲೂರಿನ ತಂಡ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ಫೀಲ್ಡ್ ಫಸ್ಟ್ ಅನ್ನುವಂತ ಒಂದು ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಮೋಹನ್ ಎಸೆದ ಚೆಂಡು ಬಹಳ ಉತ್ತಮ ಹೊಡೆತ ಮೋಸಿನ್ ದಾಖಲಿಸಿದ್ರು. ಷಡಕ್ಷಕ ಅವರ್ಸ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು. ತಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 4ನೇ ಓವರ್ ಅಂತಿಮ ಎಸೆತ ಮೋಹನ್ ಎಸಿಬೇಕಾಗಿದೆ. ಬಹುಶಃ ಶಾರ್ಟ್ ಫೈನ್ ಲೆಗ್ ಕಾಣ್ತಾ ಇದೆ, ಶಾರ್ಟ್ ಥರ್ಡ್ ಮ್ಯಾನ್ ಕಾಣ್ತಾ ಇದೆ. ರೀತಿ ಡಿಪ್ ಕವರ್ಸ್ ಅನ್ನ ಬಳಸ್ತಾ ಇದ್ದಾರೆ. ಇನ್ನೊಂದೆಡೆ ಲಾಂಗ್ ಆಫ್ ಕ್ಷೇತ್ರ ರಕ್ಷಣೆ ಇದೆ. ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಡಿಪ್ ಸ್ಕ್ವಯರ್ ಲೆಗ್. ಸುಂದರತೆ ಒಂದು ಎಸೆತ ಬಹಳ ಉತ್ತಮ ಒಂದು ಲೆಕ್ಕಾಚಾರದ ಆಟವನ್ನು ಉತ್ತಪ್ಪ ಆಡಿದ್ರು. ಕವರ್ಸ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು. ತನ್ನ ಮೊತ್ತ 22ಕ್ಕೆ ತಲುಪ್ತಾ ಇದೆ. 22 ರನ್ಸ್. ಜಯಕ್ಕಾಗಿ 16ರ ಅವಶ್ಯಕತೆ ಇದೆ. 18ಕ್ಕೆ 16. 18 ಎಸೆತಗಳ ಮುಂದೆ 16ರ ಅವಶ್ಯಕತೆ. ಒಂದು ಹಂತದಲ್ಲಿ 30ರ ಮುಂದೆ 24 ಓಟವನ್ನು ದಾಖಲಿಸಬೇಕಿತ್ತು. ಆ ಬಳಿಕ 24ರ ಮುಂದೆ 19 ಓಟವನ್ನು ದಾಖಲಿಸಬೇಕಾಗಿತ್ತು. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ 18 ಎಸೆತ, 16ರ ಅವಶ್ಯಕತೆ ಇದೆ. ಈ ಹಂತದಲ್ಲ ಕೂಡ ಜೈ ಕರ್ನಾಟಕ ದಾಂಡಿಗರು ಬಹುಶಃ ಪ್ರತಿ ಎಸೆತಕ್ಕೂ ಸಿಂಗಲ್ ದಾಖಲಿಸುವಂತ ಓಟವನ್ನು ಮಾಡಿದ್ರೆ, ಸ್ಟ್ರೈಕ್ ಬದಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಪಂದ್ಯವನ್ನು ಸುಲಭವಾಗಿ ಜಯಿಸಬಹುದಾಗಿದೆ. ಅತ್ತ ರಂಗ 11 ಬಹುಶಃ ಇನ್ನು ಕೂಡ 1ರಿಂದ 2, 3 ಹುದ್ದಾರಿಗಳನ್ನು ಕಬಲಿಸಿದ್ರೆ ಪಂದ್ಯಾಟದ ಗತಿ ಚಿತ್ರಣ ಬದಲಾಗ್ಲಿಕ್ಕಿದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಜಯದ ಅವಕಾಶ ಇನ್ನೂ ಕೂಡ 50-50. ವಿಜಯಲಕ್ಷ್ಮಿ ಚಂಚಲೆ ಬಹುಶಃ ಯಾವ ತಂಡ ಜಯವನ್ನ ದಾಖಲಿಸ್ತಾ ನೋಡ್ಬೇಕಾಗಿದೆ. ಈ ಪಂದ್ಯ ತರುವಾಯ ನ್ಯಾಷನಲ್ ಫ್ರೆಂಡ್ಸ್ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಪಂದ್ಯ ಮುಕ್ತಾಯ ಕಾಣ್ತಾ ಇದ್ದ ಹಾಗೆ ಶೀಘ್ರಗತಿಯಲ್ಲಿ ಫ್ರೆಂಡ್ಸ್ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಿ ಬರಬೇಕನ್ನೋದು ಕೇಳಿಕೊಳ್ತಾ ಇದ್ದೇವೆ. ಕಂಪಲ್ಸರಿ 12th ಮೆಂಬರ್ ಕೂಡ ವೀಕ್ಷಕ ವಿವರಣೆ ಬಳಿ ಆಗಮಿಸಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಒಂದು ಕ್ರೀಡಾಂಗಣದಲ್ಲಿ ಬೌಂಡ್ರಿ ಲೈನ್ ಹೊರಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಕ್ರೀಡಾಪಟುಗಳೆಲ್ಲರೂ ಕೂಡ ಗಮನಿಸಿಕೊಳ್ಳಿ. ಈ ಕ್ರೀಡಾಂಗಣದಿಂದ ಹೊರಕ್ಕೆ ತೆರಳಿ ಪಕ್ಕದ ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಸಹಕರಿಸಬೇಕು ನೀವೆಲ್ಲರೂ ಕೂಡ. ಹೊಸ ಬೌಲರ್ ಪ್ರಶಾಂತ್ ಪಿಳ್ಳೆ ಎಸ್ಗಾರಿಕೆಯಲ್ಲಿ. ಉತ್ತಪ್ಪ ಸ್ಟ್ರೈಕ್ ಭಾಗದಲ್ಲಿ ಪ್ರಶಾಂತ್ ಚೆಂಡು ಲವರ್ ಪ್ರೊಟೆಸ್ಟ್ ಮಾಡುವಂತ ಪ್ರಯತ್ನಗಳು. ಲಾಂಗ್ ಆಫ್ ಭಾಗದಲ್ಲಿ ಉತ್ತಮ ನೋಡಿದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ. ಅಂತಿಮ 17ಕ್ಕೆ 15ರ ಅವಶ್ಯಕತೆ. ಮೋಸಿನ್ ಸ್ಟ್ರೈಕರ್ ಭಾಗದಲ್ಲಿ ಉತ್ತಪ್ಪ ನಾನ್ ಸ್ಟ್ರೈಕರ್.
ಪ್ರಶಾಂತ್ ಪಿಳ್ಳೆ ಎಸ್ಗಾರಿಕೆ ಭಾಗದಲ್ಲಿ. ನಾಲ್ಕು ಹುದ್ದರಿಗಳನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. ವಿನೋದ್, ಶರು, ಲೋಕು, ಡೇವಿಡ್, ಸುಜಿತ್ ಈ ರೀತಿಯಾಗಿ ನಾಲ್ಕು ಹುದ್ದರಿನ ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. ನಡುವೆ ಒಂದು ಓಟದ ಹೆಚ್ಚುವರಿ 24ಕ್ಕೆ ತಲುಪ್ತಾ ಇದೆ. ಔಟ್ ರೇಟ್ ಆಗ್ತದೆ. ಕೌಟ್ ಬ್ಯಾನ್ ಪಡ್ಕೊಳ್ಳುವಂತ ಅವಕಾಶಗಳು ಗೂಟರಕ್ಷಕರ ಹಿಂಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಉತ್ತಪ್ಪ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಕೌಟ್ ಬ್ಯಾನ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಗೂಟರಕ್ಷಕರು ಮಾಡಿದ್ರು. ಅಂತಿಮ ಹಂತದಲ್ಲಿ ಎಡವಿಕೆ ಆಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 25 ಖಾಲಿ ಶತಕದ ಪೂರೈಕೆಯನ್ನು ಮಾಡ್ತಾ ಇದೆ ಜೈ ಕರ್ನಾಟಕ. ಸ್ವಿಚ್ ಮಾಡುವಂತ ಪ್ರಯತ್ನ ತನ್ಮೂಲಕ ಡೀಪ್ ಥರ್ಡ್ ಮ್ಯಾನ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಬರೆ ಷಟ್ಕದ ಪೂರೈಕೆ ಆಗ್ತಾ ಇದೆ. 6 ಓಟದ ಹೆಚ್ಚುವರಿ ಆಗ್ತಾ ಇದೆ. ಬಹುಶಃ ಇದೇ ರೀತಿ ಒಂದು ಸಿಕ್ಸರ್ ನ ಮೌಸಿನ್ ನೀಡಿದ್ರು. ಇವಾಗ ಅದೇ ಮೌಸಿನ್ ಆ ರೀತಿ ಒಂದು ಸಿಕ್ಸರ್ ನ ಜೈ ಕರ್ನಾಟಕ ಪರವಾಗಿ ದಾಖಲಿಸ್ತಾ ಇದ್ದಾರೆ. ಮೊದಲ ಸಿಕ್ಸರ್ ನ ಜೈ ಕರ್ನಾಟಕ ಪರವಾಗಿ ಮೌಸಿನ್ ನೀಡಿದ್ರು. ಇವಾಗ ಜೈ ಕರ್ನಾಟಕ ಪರವಾಗಿ ಅದೇ ಮೌಸಿನ್ ಮೊದಲ ಸಿಕ್ಸರ್ ನ ದಾಖಲಿಸ್ತಾ ಇದ್ದಾರೆ. ತಂಡ ಮೊತ್ತ 31 7ರ ಅವಶ್ಯಕತೆ. ಲೋವರ್ ಪುಲ್ಟ ಸ್ವಲ್ಪ ಮಟ್ಟಿಗೆ ಯಾರ್ಕರ್ ಮಾಡುವಂತದ್ದು ಪ್ರಯತ್ನ. ಒಂದು ಓಟದ ಹೆಚ್ಚುವರಿ ಆಗ್ತದೆ. 32 ತಂಡ ಮೊತ್ತ ಜಯಕ್ಕಾಗಿ ಕೇವಲ 6ರ ಅವಶ್ಯಕತೆ. ಬಹುಶಃ ಒಂದು ಜೈ ಕರ್ನಾಟಕ ಮತ್ತು ರಂಗ 11 ಪಂದ್ಯದ ವೀಕ್ಷಣೆ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ 600 ಮಂದಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಮುಖಾಂತರವಾಗಿ ನೇರ ಪ್ರಸಾರದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಒಂದು ನೇರ ಪ್ರಸಾರದ ಪಂದ್ಯದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ನೇರ ಪ್ರಸಾರದ ಚಾನಲ್ ಅನ್ನ ಯೂಟ್ಯೂಬ್ ಮುಖಾಂತರವಾಗಿ ನೀವು ವೀಕ್ಷಿಸ್ತಾ ಇದ್ದೀರಾ. ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಬಂದ್ರೆ ಬಹುಶಃ ಈಗಾಗಲೇ ನಾವು ನಿಮ್ಮೆಲ್ಲರ ಸಹಕಾರದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದೇವೆ. ಇನ್ನು ಕೂಡ ನಿಮ್ಮೆಲ್ಲರ ಸಹಕಾರ ನಮಗೆ ಬರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಅಂತಿಮ 12ಕ್ಕೆ 5ರ ಅವಶ್ಯಕತೆ. ಲಾಸ್ಟ್ 12 ಬಾಲ್ 5 ರನ್ಸ್ ರಿಕ್ವೈರ್. 12ಕ್ಕೆ 5ರ ಅವಶ್ಯಕತೆ. ಉತ್ತಪ್ಪ ಮತ್ತು ಬೋಶಿನ್ ಪಾರ್ಟ್ನರ್ಶಿಪ್ ಆಟ ಕಂಡುಕೊಳ್ತಾ ಇದೆ. ಚೇತನ್ ಹೊಸ ಬೌಲರ್. ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ನ್ಯಾಶ್ ಮತ್ತು ಫ್ರೆಂಡ್ಸ್ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಫ್ರೆಂಡ್ಸ್ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಿ ಬರಬೇಕು ಶೀಘ್ರಗತಿಯಲ್ಲಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಅದೇ ರೀತಿ ನ್ಯಾಶ್ ಓಪನರ್ಸ್ ಕಣಕ್ಕಿಳಿಯುವ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಈ ಬಾರಿ ಎಷ್ಟಂತ ಚೆಂಡ ಉತ್ತಪ್ಪ ದಾಳುವಿನ ಮುಖಾಂತರವಾಗಿ ಡೀಪ್ ಮಿಡ್ ವಿಕೆಟ್ ಸಿಮಾರ ಕ್ಯಾಚಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. 5ನೇ ಉದ್ದರನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. ಅಂತಿಮ 11 ಎಸೆತ 5 ಓಟದ ಅವಶ್ಯಕತೆ ಇದೆ. ಇವಾಗ ಸಾಕಷ್ಟು ಹಿರಿಯ ಆಟಗಾರರು ಶಂಕಿ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಅನುಭವ ಉಳ್ಳಂತ ಆಟಗಾರರು, ಅನುಭವಿ ಆಟಗಾರರು. ಕೊನೆಯ ಸ್ಲಾಗ್ ಡೆತ್ ಓವರ್ಗಳಲ್ಲಿ ತಂಡಕ್ಕೆ 5ರ ಅವಶ್ಯಕತೆ ಇದೆ. ಈ ಹಂತದಲ್ಲಿ ಅನುಭವಿ ಆಟಗಾರನ ಕಣಕ್ಕಿಳಿಸ್ತಾ ಇದ್ದಾರೆ ಜೈ ಕರ್ನಾಟಕದ ನಾಯಕರು. ಮಾರ್ಕ್ ಮಹೇಶ ಮತ್ತೆ ಚೇತನ್ ಬಹುಶಃ ಇದೇ ರೀತಿ ಒಂದು ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ಬೇಕಾಗಿದೆ ರಂಗ 11ನ ಜಯಕ್ಕಾಗಿ. ಸುಂದರತೆಯ ಚೆಂಡು. ಬೌಲರ್ಸ್ ಬ್ಯಾಕ್ ಡೌನ್ ನಡೀತಾ ಇದೆ. ಸ್ಟ್ರೈಕ್ ರಿಟರ್ನ್ ದಾಖಲಿಸಿದ್ರು. ಮೋಶಿನ್ ದೊಡ್ಡ ಪೂರೈಕೆಯನ್ನು ಮಾಡಿದ್ರು. 4ರ ಅವಶ್ಯಕತೆ ಇದೆ ಜಯಕ್ಕಾಗಿ. ಕೇವಲ 4 ಓಟಗಳು ಬರಬೇಕಾಗಿದೆ. 10 ಎಸೆತ 4ರ ಅವಶ್ಯಕತೆ. ಬಹುತೇಕವಾಗಿ ಪಂದ್ಯಾಟದ ಹಿಡಿತವನ್ನ ಪಡ್ಕೊಳ್ಳುವಂತ ಎಲ್ಲ ಲಕ್ಷಣವನ್ನ ಜೈ ಕರ್ನಾಟಕ ತೋರ್ಪಡಿಸ್ತಾ ಇದೆ. ಮತ್ತೆ ಚೇತು ಸುಂದರತೆಯ ಚೆಂಡು ಸ್ವಲ್ಪ ಮಟ್ಟಿಗೆ ಹೊಳತಿರುವನ್ನ ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದೊಡ್ಡ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. 9 ಎಸೆತ 4ರ ಅವಶ್ಯಕತೆ. ಮತ್ತೆ ಚೇತು ಈ ಬಾರಿ ಎಷ್ಟಂತ ಚೆಂಡು LBW ಬಹಳಷ್ಟು ಮನವಿ ಸಾಕ್ತಾ ಇದೆ. ಒಂದಿಷ್ಟು ಮನವಿಗಳು ಬಂದ್ರೆ ಕೂಡ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಲೆಗ್ ಬೈ ಓಟುಗಳು ಬರ್ತಾ ಇದೆ. ತಡ ಮೊತ್ತ
ಸಾರಿ, ಬ್ಯಾಟ್ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ ಆಗ್ತದೆ. ತಂಡ ಮೊತ್ತ 35. ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. 3 ರನ್ಸ್ ರಿಕ್ವೈರ್ಡ್. 3ರ ಅವಶ್ಯಕತೆ. ಮೊಹಸಿನ್ ಸ್ಟ್ರೈಕರ್ ವಿಭಾಗದಲ್ಲಿ, ಚೇತನ್ ಎಸ್ಗಾರಿಕೆಯಲ್ಲಿ. ಚೇತನ್ ಎಸೆದ ಚೆಂಡು ಬಹಳ ಶುದ್ಧವಾದ ಹೊಡೆತ, ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ಲತ್ ಮಾದರಿ ಒಂದು ಎಸೆತ, ಬಿರುಸಿನ ಹೊಡೆತವನ್ನು ಮಿಡ್ ವಿಕೆಟ್ ಪಕ್ಕದಿಂದ ದಾಖಲಿಸಿದ್ರು ಮೊಹಸಿನ್. 2 ಓಟದ ಸೇರ್ಪಡೆ. ಪಂದ್ಯ ಸಮಬಲವನ್ನು ಸಾಧಿಸ್ತಾ ಇದೆ. ಜೈ ಕರ್ನಾಟಕದ ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ತಂಡ ಮೊತ್ತ 37. 1 ಓಟದ ಅವಶ್ಯಕತೆ. 6ನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ಬ್ಯಾಟಿಂಗ್. ಅಂತಿಮ 7ಕ್ಕೆ 1. 7 ಬಾಲ್ 1 ರನ್ಸ್ ರಿಕ್ವೈರ್ಡ್. ಮೊಹಸಿನ್ ಸ್ಟ್ರೈಕರ್ ನಲ್ಲಿ. ಮೊಹಸಿನ್ ಈ ಬಾರಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡಿಬಕ್ಸೆ ಕವರ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡರಿ ಸೂಚನೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಜೈ ಕರ್ನಾಟಕ ರಂಗ 11 ವಿರುದ್ಧವಾಗಿ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. ಈ ಬೌಂಡರಿ ಮುಖಾಂತರವಾಗಿ ಜೈ ಕರ್ನಾಟಕ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಅಲ್ಲಿ ರಂಗ 11 ಆಟಗಾರರಿಗೆ ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಹಾಗೆ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡಕ್ಕೆ ಕೂಡ ನಾವು ಅಭಿನಂದನೆನ ಸಮರ್ಪಿಸ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯ ಫ್ರಾನ್ಸ್ ವರ್ಸಸ್ ನ್ಯಾಶ್ ಬೆಂಗಳೂರು. ಶೀಘ್ರಗತಿಯಲ್ಲಿ ಫ್ರಾನ್ಸ್ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಬೇಕು ಅನ್ನೋದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯ ನ್ಯಾಶ್ ಬೆಂಗಳೂರು ವರ್ಸಸ್ ಫ್ರಾನ್ಸ್ ಬೆಂಗಳೂರು. ಹಲೋ, ಈ ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಜೈ ಕರ್ನಾಟಕ ತಂಡದ ಮೊಹಸಿನ್ ಪಡ್ಕೊಳ್ತಾ ಇದ್ದಾರೆ. ಎಸ್ಗಾರಿಕೆ ಮತ್ತು ದಂಡಗಾರಿಕೆಯಲ್ಲಿ ಬಹಳ ಶುದ್ಧಮಟ್ಟದ ಪ್ರದರ್ಶನವನ್ನು ನೀಡಿ ಪಂದ್ಯದ ಜಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಮೊಹಸಿನ್ ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಮತ್ತೆ ನಾವು ದಿನದ ವೀಕ್ಷಕ ವೇಳೆಯಲ್ಲಿ ಬದಲಿಸ್ತಾ ಇದ್ದೇವೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್